ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿಲ್ಸಿ ವ್ರತನ ಕಳಿಸ್ಕೊಡಿ ಕಿರಣ್ಮಯಿ ನನ್ನ ಜೊತೆ. ಕರ್ಕೊಂಡು ಹೋಗಿ ನೋಡೋಣ. ಅದೇ ಪೂಜೆ ನಿಲ್ಲಿಸ್ತಿರೋ ನಾನು ನೋಡ್ತೀನಿ. ಏ ಕಿರಣ್ಮಯಿ ಬಾ ನನ್ನ ಜೊತೆ ಎಂದೆ. ಏಯ್ ಬಾ. ಹಿರಣ್ಮಯಿ ಅವ್ರ ಅಪ್ಪಂಗೋಸ್ಕರ ಪೂಜೆ ಮಾಡ್ತಿದ್ದಾಳಂತೆ. ಏನು ಮಾಮೂಲಿ ತರ ಅವಳು ಪೂಜೆ ಕೆರ್ಸ್ಬೇಕಲ್ವಾ? ರಶ್ಮಿ ನಿಂತ್ಕೋ. ಏನಮ್ಮ ಎಲ್ಲೇ ಹೋಗ್ತಿದ್ಯಾ? ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೂ ಕೇಳ್ತಾ ಇದೆಯಾ? ಇದು ಜಾಣ ಪ್ರಶ್ನೆ ಅಲ್ವಾ? ಸರಿ, ಯಾಕೆ ಹೋಗ್ತಿದ್ಯಾ? ನೋಡಮ್ಮ, ಅಷ್ಟು ಚಿಕ್ಕ ಮಗು ಅದ್ರ ಪ್ರಾಣನೂ ಲೆಕ್ಕಿಸದೆ ಅಲ್ಲಿ ವ್ರತ ಮಾಡ್ತಾ ಇದೆ. ನಾನು ವ್ರತ ಮಾಡ್ತೀನಿ ಅಂದರೆ ಅದಕ್ಕೂ ನೀನು ತಡೆ ಹೊಡೆದೆ. ನೋಡಮ್ಮ, ನಾನು ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ಬೋದು ಅಂತ ನೋಡ್ತೀನಿ. ನೋಡು ರಶ್ಮಿ, ನಿನಗೆ ನಾನು ಶತ್ರು ಥರ ಕಾಣಿಸ್ಬಹುದು. ಆ ಮಗು ಯಾಕೆ ವ್ರತ ಮಾಡ್ತಿದೆ ಹೇಳು? ಅವರಪ್ಪನ ಪ್ರೀತಿಗೋಸ್ಕರ, ಅವನನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ. ನೀನು ಹಾಗೆ ಕಣೆ. ನಮಗೆ ಇರೋಳೊಬ್ಳು ಮಗಳು. ನೀನು ಹುಟ್ಟಿದಾಗ ವೈದ್ಯರು ನೀನು ಬದುಕೋದೇ ಇಲ್ಲ ಅಂತ ಹೇಳಿದ್ರು. 6 ತಿಂಗಳು ನಿನ್ನ ಉಸಿರಾಟ ಒಂದು ಬಿಟ್ಟರೆ ನಿನ್ನ ದೇಹದಲ್ಲಿ ಒಂದು ಅಲುಗಾಟನೂ ಇರಲಿಲ್ಲ. ನಿನ್ನನ್ನು ಉಳ್ಸೋಕ್ಕೋಸ್ಕರ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಆ ದೇವರಿಗೆ ಗೊತ್ತು. ಅದೆಲ್ಲ ಆಗೋಗಿರೋ ವಿಷಯ ಅಲ್ವಮ್ಮ. ಅದೆಲ್ಲ ಕಾಲ ನಿರ್ಣಯ ಅಷ್ಟೇ. ಕುರಿ ಕೋಳಿನೂ ಪ್ರೀತಿಯಿಂದನೇ ಸಾಕ್ತಾರೆ, ಕೊನೆಗೆ ಬಲಿನೇ ಅಲ್ವಾ? ಹಾಗೆ ನೀನು ಬಲಿ ಆಗಬಾರ್ದು ಅಂತ ನಿನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಕಣೆ. ನಮ್ಗೆ ಇಷ್ಟ ಇಲ್ಲದೆ ಇದ್ರು ಬಂಗಾರಿನೇ ನೀನು ಮದುವೆ ಆಗ್ತೀನಿ ಅಂದಾಗ ನಾವು ಒಪ್ಕೊಳ್ಳಿಲ್ವೇನೆ? ಮತ್ತೆ ಇವಾಗ ಯಾಕೆ ತಡೀತಿದ್ಯಾ? ಬಂಗಾರಿ ಅವ್ರಿಗೋಸ್ಕರ ತಾನೇ ನಾನು ಹೋಗ್ತಾ ಇರೋದು. ನಿನಗೆ ನನ್ನ ಮೇಲಿರೋ ಕಾಳಜಿ ನನಗೆ ಅರ್ಥ ಆಗುತ್ತಮ್ಮ. ನೀನೇನು ಹೆದರ್ಕೊಳ್ಬೇಡ. ನಿನ್ನ ಮಗಳಿಗೆ ಏನೂ ಆಗಲ್ಲ. ಹೋಗಿ ಬರ್ತೀನಿ. ನಮಸ್ಕಾರ ಅಜ್ಜಿ. ನಮಸ್ಕಾರ. ಹಿರಣ್ಮಯಿ ಅದೇನೋ ದೊಡ್ಡ ವ್ರತ ಮಾಡ್ತಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದು ಮಕ್ಕಳ, ಅವರಪ್ಪ ಬಿದ್ದು ಆಸ್ಪತ್ರೆಲಿದ್ದಾರೆ. ಅವರನ್ನು ಬದುಕಿಸ್ಕೋಬೇಕು ಅಂದ್ರೆ ಈ ವ್ರತ ಮಾಡ್ಬೇಕು ಅಂತ ನಿಮ್ಮ ಅಪ್ಪನೇ ಹೇಳಿದ್ದಾರೆ. ಹೌದಾ? ತುಂಬಾ ಒಳ್ಳೇದೇ ಆಯ್ತು. ಹೇಗ್ ಮಾಡ್ತಿದ್ದಾಳೆ ಹಿರಣ್ಮಯಿ ವ್ರತಾನ? ನಿಮ್ಮಪ್ಪ ಒಂದು ಮಂತ್ರ ಬರೆದು ಕೊಟ್ಟಿದ್ದಾರೆ. ಅದನ್ನ ಪ್ರತಿ ಸಾರಿ ಹೇಳ್ಕೊಂಡು 1008 ಹೂಗಳನ್ನ ಅಮ್ಮನವ್ರಿಗೆ ಅರ್ಪಿಸಿದ್ರೆ ವ್ರತ ಪೂರ್ತಿ ಆಗುತ್ತೆ, ಅವರಪ್ಪ ಬದುಕ್ತಾರೆ ಅಂತ ಹೇಳಿದ್ದಾರೆ. ದೀಪಕ್ಕೆ ತುಪ್ಪ ಕಮ್ಮಿ ಆಗಿದೆ, ತಗೊಂಬರ್ತೇನೆ. ಇಲ್ಲೋ ಪ್ರಕಾಶ, ಇಲ್ಲಿದೆ ಗುಟ್ಟು. 1008 ಹೂಗಳನ್ನ ಹಿರಣ್ಮಯಿ ಅಮ್ಮನವ್ರಿಗೆ ಅರ್ಪಿಸ್ಬೇಕಂತೆ ಅಲ್ವಾ? ಇಲ್ಲ ಪ್ರಕಾಶ, ಯಾವಾಗಲೂ ಲೆಕ್ಕ ಸರಿಯಾಗೇ ಇರಬೇಕಲ್ವಾ? ಹೌದೌದು, ಲೆಕ್ಕ ಸರಿ ಇದ್ರೇನೆ ಪಾಸ್ ಆಗೋದು. ಹೇಗಾದರೂ ಮಾಡಿ ಲೆಕ್ಕ ತಪ್ಪಿಸ್ಬಿಟ್ರೆ, ಅಂದರೆ 1008 ಹೂಗಳಲ್ಲಿ ಒಂದಿಷ್ಟು ಕಡಿಮೆ ಆದರೆ ಅಮ್ಮನವ್ರು ಬೇಜಾರು ಮಾಡ್ಕೊಳಲ್ವಾ? ಆಗ ವ್ರತ ಭಂಗ ಆಗುತ್ತೆ, ಪೂಜೆ ಪೂರ್ಣ ಆಗಲ್ಲ. ಆಗ ಅವರಪ್ಪನೂ ಬದುಕಲ್ಲ. ಇವಳು ಮಾಡಿದೆಲ್ಲ ದಂಡ ಆಗುತ್ತೆ. ಆಗ ನಿಂಗೆ ಖುಷಿ ಆಗಲ್ವಾ? ನನಗೆ ಜಾಸ್ತಿ ಮಿಠಾಯಿ ಕೊಡಲ್ವಾ? ಬುದ್ಧಿವಂತ. ಇದೆಲ್ಲ ಆಗಬೇಕು ಅಂದರೆ ನೀನು ನನ್ನ ಹೇಳ್ದಂಗೆ ಕೇಳಬೇಕು. ಏನು ಮಾಡಬೇಕು?
ಅಜ್ಜಿ ಬರ್ತವ್ರೆ. ಅಪ್ಪ ಹೊಟ್ಟೆ ನೋವು, ಅಪ್ಪ ಹೊಟ್ಟೆ ನೋವು, ಅಪ್ಪ ಹೊಟ್ಟೆ ನೋವು. ಏನಾಯ್ತು ನಿನ್ಗೆ ಇದ್ಕಿದ್ದಾಗೆ? ಅಯ್ಯೋ ಹೊಟ್ಟೆ ನೋವು, ಅಪ್ಪ ಹೊಟ್ಟೆ ನೋವು. ಈಗ ಚೆನ್ನಾಗಿದ್ಯಲ್ಲೋ? ಮನೇಲಿ ಏನ್ ತಿನ್ ಬಂದೆ? ಎರಡೆರಡು ಇಡ್ಲಿ ತಿನ್ಕೊಂಬಂದೆ, ಅದಕ್ಕೆ ತುಂಬಾ ಹೊಟ್ಟೆ ನೋವ್ತಿದೆ. ಹೊಟ್ಟೆ ನೋವು ಬಾ, ಆಗ್ತೀರಾ ನನ್ನ ಕೈಯಲ್ಲಿ ಬಾ. ಅವ್ಳು ಪೂಜೆ ಕೂತಿರ್ ಹೊತ್ತಿನಲ್ಲೇ ಹೊಟ್ಟೆ ನೋವು ಬಂತೇನೋ ನಿನ್ಗೆ? ಕೂಗಾಡಬೇಡ. ಒಂದು ಲೋಟ ನೀರಿಗೆ ನಿಂಬೆಹಣ್ಣು ಉಪ್ಪು ಜೀರಿಗೆ ಹಾಕಿ ತಂದು ಕೊಡ್ತೀನಿ, ಕುಡಿವಿ ಅಂತೆ. ಹೊಟ್ಟೆ ತಣ್ಣಗಾಗುತ್ತೆ, ತೆಪ್ಪಗಿರು. ಅಯ್ಯೋ ಅಜ್ಜಿ, ನೀನು ಇಲ್ಲಿಂದ ಹೋಗ್ಬೇಡ ಅಜ್ಜಿ, ನಂಗೆ ಇನ್ನೂ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ತಡಿಯೋಕ್ಕಾಗ್ತಿಲ್ಲ ನಂಗೆ ಇವಾಗ ಈ ನೋವು. ಅಪ್ಪ ಹೊಟ್ಟೆ ನೋವು. ಅಯ್ಯೋ ಹಾಳಾದ ಹುಡುಗರು, ಹೊಟ್ಟೆಗೆ ಹಾಳು ಮುಳ್ಳು ತಿನ್ಬಿಡ್ತವೆ. ಅದಕ್ಕೆ ಕೂತ್ರು ಒಂದ್ ರೋಗ, ನಿಂತ್ರು ಒಂದ್ ರೋಗ. ಅಪ್ಪ ಹೊಟ್ಟೆ ನೋವು. ಲೋ, ಅವಳೆಲ್ಲೋದ್ಲೋ? ನಿನ್ ಜೊತೆ ಬಂದಿದ್ಲಲ್ಲ, ಅವಳಿಗೇನಾದ್ರೂ ನೋವು ಬಂತೇನೋ? ಅಜ್ಜಿ ನನ್ಗೆ ಹೊಟ್ಟೆ ನೋವು ಬಂತಲ್ಲ, ಅವಳು ಭಯ ಪಡ್ಕೊಂಡು ಓಡೋಗ್ಬಿಟ್ಲು. ಏನಿದು? ಅಲ್ಲ, ಪೂಜೆ ನೋಡ್ಬೇಕು ಅಂತ ಬಂದವು, ನೀನೇನೋ ನಾಟಕ ಆಡ್ತಿದ್ದವಲ್ಲ, ಹೊಟ್ಟೆ ನೋವು ಅದು ಇದು ಅಂತ. ನಿಜವಾಗ್ಲೂ ನಾಟಕ ಆಡ್ತಿದ್ದವ? ಏನೇ ಸೌಗಂಧಿ, ನೀನು ಹೋಗಿದ್ ಕೆಲಸ ಆಯ್ತಾ? ಮತ್ತೆ ಅನ್ಕೊಂಡಿದ್ನ ಮಾಡೇ ಮಾಡ್ತಾಳಿ ಸೌಗಂಧಿ. ನೀನು ಅನ್ಕೊಂಡಿದ್ ಮಾಡ್ತೀಯ, ಆದ್ರೆ ಅದಾಗಲ್ವಲ್ಲ, ಅದೇ ಬೇಜಾರು. ಎಲ್ಲದಕ್ಕೂ ನೀನೇ ಅಪಶಕ್ನ. ನಾನೀಗ ಮಾಡಿರೋ ಕೆಲಸಕ್ಕೆ ಅವಳು ಪೂಜೆ ಮಾಡ್ತಿರೋ ಅಮ್ಮನವರೇ ಬೇಜಾರು ಮಾಡ್ಕೋತಾರೆ. ಹಿರಣ್ಮಯಿ ಅನ್ಕೊಂಡಿರೋ ಕೆಲಸ ಆಗಲ್ಲ, ಆಮೇಲೆ ನೋಡು ಅವಳ ಕತೆ. ಅಂದ್ರೆ ಮೇಡಮ್, ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಕಮಿಷನರ್ ಸಾಹೇಬ್ರು ಕಳಿಸಿದ್ರು. ಹಾ, ಕೂತ್ಕೊಳ್ಳಿ. ನೀವು ಬರ್ತೀರಾ ಅಂತ ಹೇಳಿ ಕಳಿಸಿದ್ರು. ಹೇಳಿ, ಏನ್ ತೊಂದರೆ? ತೊಂದರೆ ನನಗಲ್ಲ ಮೇಡಮ್, ಬಂಗಾರಿ ಅಂತ ನನ್ನ ಜೊತೆ ಮದ್ವೆ ನಿಶ್ಚಯ ಆಗಿರೋ ಹುಡುಗಂಗೆ ತಲೆ ಸುತ್ತ ಬಂದು ಬಿಟ್ಬಿಟ್ಟಿದ್ದಾರೆ. ಓ, ಅಭಿನಂದನೆಗಳು ಕಣ್ರಿ ನಿಮ್ಮ ಮದುವೆಗೆ. ಮದುವೆ ಓಡಾಟದಲ್ಲಿ ಊಟ ತಿಂಡಿ ಸರಿಯಾಗಿ ಮಾಡದೇ ಇದ್ರೆ ಪಿತ್ತ ಜಾಸ್ತಿಯಾಗಿ ಹಾಗಾಗುತ್ತೆ. ಸರಿಯಾಗಿ ಊಟ ತಿಂಡಿ ಮಾಡೋ ಕೇಳಿ, ಎಲ್ಲ ಸರಿ ಹೋಗುತ್ತೆ. ಮಜ್ಜಿಗೆ, ನಿಂಬೆ ಜ್ಯೂಸು ಇದನ್ನೆಲ್ಲ ಹೆಚ್ಚಾಗಿ ತಗೊಳ್ಳೋ ಕೇಳಿ, ಪಿತ್ತ ಸರಿ ಹೋಗುತ್ತೆ. ಹಾಗೆಲ್ಲ ಏನಿಲ್ಲ ಮೇಡಮ್, ವಿಷಯ ಬೇರೆನೇ ಇದೆ. ಇತ್ತೀಚಿನ 3-4 ದಿವಸದಲ್ಲಿ ಅವ್ರು ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ. ನಮ್ಮನ್ನು ಯಾರನ್ನೂ ಗುರುತಿಸ್ತಾನೂ ಇಲ್ಲ. ಯಾರೋ ಮಾಟ ಮಂತ್ರ ಮಾಡಿಸಿ ಆ ಮದ್ದನ್ನು ತಿನ್ಸಿದ್ದಾರೆ ಅವರಿಗೆ. ಅದರಿಂದ ಹೀಗೆಲ್ಲ ಆಗ್ತಾ ಇದೆ. ಹೌದೇನ್ರಿ? ಹಾಗೇನಾದ್ರೂ ಮಾಟ ಮದ್ದು ಅಂತ ಇದ್ರೆ ಅದನ್ನ ನಿವಾರಿಸೋಕೆ ಅಂತಾನೆ ಪರಿಣಿತರಿದ್ದಾರೆ. ಅವ್ರ ಹತ್ರ ಕರ್ಕೊಂಡು ಹೋಗಿ, ಬೇಗ ಗುಣ ಆಗ್ತಾರೆ. ಆ ಪ್ರಯತ್ನನೂ ಮಾಡಾಯ್ತು ಮೇಡಮ್. ಆದ್ರೆ ಒಂದ್ಸತಿ ನಿಮ್ಮಂತ ನುರಿತ ವೈದ್ಯರ ಹತ್ರ ತೋರಿಸಿ ಅದರಿಂದ ಗುಣ ಆಗೋಗಿದ್ರೆ ಆಗ್ಲಿ ಅಂತ. ನನಗೆ ಈ ಪ್ರಕರಣಗಳೆಲ್ಲ ಹೊಸದು. ನಾನು ಒಂದ್ಸಲ ಪ್ರಯತ್ನ ಪಡ್ತೀನಿ, ನನಗೂ ಅನುಭವ ಆದಾಗ ಆಗುತ್ತೆ. ಈಗ ಅವ್ರು ಎಲ್ಲಿದ್ದಾರೆ? ಆಸ್ಪತ್ರೆಯಲ್ಲಿ ಇದ್ದಾರೆ ಮೇಡಮ್. ನೀವು ಈಗಲೇ ಬಂದ್ರೆ ಉಪಕಾರ ಆಗುತ್ತೆ.
ನಡೀರಿ ಹೋಗೋಣ. ಯಾವುದೇ ಪೂಜೆ ಮಾಡಬೇಕಾದ್ರೂ ಎಲ್ಲ ಸರಿಯಾಗಿ ಮಾಡಬೇಕು. ಆಗಲೇ ನಾವು ಮಾಡಿದ ಪೂಜೆ ಆಗಲಿ ವ್ರತ ಆಗಲಿ ಸಿದ್ಧಿ ಕೊಡೋದು. ತಾತ ಹೇಳಿದ್ದನ್ನ ಕೇಳಿದ್ದೀನಿ. ಈಗ ಮಾಡ್ತಿರೋ ಪೂಜೆಗೆ 1008 ಹೂಗಳನ್ನ ಅರ್ಪಿಸ್ಬೇಕಂತೆ. ಅವ್ರ ಅಜ್ಜಿ ಹೇಳ್ತಿದ್ರು 1 ಲೆಕ್ಕ ತಪ್ಪಾದ್ರೆ ಪೂಜೆ ಫಲಿಸಲ್ವಂತೆ. ಈಗ ಅವಳು ಪೂಜೆ ಮಾಡ್ತಿದ್ದಾಳಲ್ಲ, ಅದರಲ್ಲಿ ಸ್ವಲ್ಪ ಹೂ ಕತ್ಕೊಂಡು ಬಂದಿದ್ದೀನಿ, ಅಲ್ಲಿಗೆ ಲೆಕ್ಕ ತಪ್ಪು. ಪೂಜೆ ಪೂರ್ತಿ ಆಗಲ್ಲ, ಅದರಿಂದ ಅವರಪ್ಪ ಬದುಕಲ್ಲ. ಅವರಪ್ಪ ಬದುಕಿಲ್ಲ ಅಂದರೆ ಅವಳು ಬದುಕಲ್ಲ. ಅವಳು ವಿಷ ಕುಡಿತಾಳೆ, ಅಲ್ಲಿಗೆ ನಾವು ಅನ್ಕೊಂಡಿದ್ದ ಕೆಲಸ ಮುಗೀತು. ಅವಳು ಮಾಡೋ ಎಲ್ಲ ಕೆಲಸಗಳನ್ನು ಹಾಳು ಮಾಡಕ್ ನೋಡ್ತೀಯ ಅಲ್ವಾ ನೀನು? ಒಂದೊಂದ್ಸಲ ಅದು ನಿನಗೆ ತಿರುಗುತ್ತೆ, ಆಗ ನೀನು ಅನ್ಕೊಂಡಿರೋದೆಲ್ಲ ತುಸ್ಸಾಗುತ್ತೆ. ಹಾಗೆಲ್ಲ ಅವಳಿಗೆ ಅಮ್ಮನವ್ರ ಸಹಾಯ ಆಯಿತು. ಆದರೆ ಈಗ ಅವ್ರ ಪೂಜೆ ಭಂಗ ಆದರೆ ಸುಮ್ಮನೆ ಇರ್ತಾರಾ? ಈ ಸಲ ನಾನೇ ಗೆಲ್ಲೋದು. ನಮ್ಮ ಕೆಲಸ ಆಯ್ತಲ್ಲ, ಬಾ ನಾವು ಹೋಗೋಣ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ಜೀವವು ನೀನಮ್ಮ, ಜೀವದ ಚೇತನ ನೀನಮ್ಮ. ಜ್ಞಾನದಾಹಿಗಳ ಚಿಜ್ಯೋತಿಯ ಬೆಳಕು ನೀನಮ್ಮ. ಇವರೇ ಮೇಡಮ್ ಬಂಗಾರಿ ಅಂತ. ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಈ ಹಾಸ್ಪಿಟಲ್ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಏನಾಗಿದೆ ಅಂತ ನಾನೊಂದ್ಸಲ ಚೆಕ್ ಮಾಡ್ತೀನಿ. ರಿಪೋರ್ಟ್ ಕೊಡಿ. ಹೃದಯಕ್ಕೇನು ಅಪಾಯ ಆಗಿಲ್ಲ ಅಲ್ವಾ? ಇಲ್ಲ ಮೇಡಮ್, ಹೊಟ್ಟೆಲೇನೋ ತೊಂದರೆ ಇದೆ ಅಂತ ದೊಡ್ಡ ವೈದ್ಯರು ಹೇಳ್ತಾ ಇದ್ರು. ಹೊಟ್ಟೆಲಿದ್ದನ್ನ ತೆಗೆದು ಪರೀಕ್ಷೆ ಕಳಿಸಿದ್ರು, ಅದರಲ್ಲೂ ಏನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರು. ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ ಅನ್ಸುತ್ತೆ. ನೀವು ಧೈರ್ಯವಾಗಿರಿ. ಎಲ್ಲರೂ ಇದನ್ನ ಹೇಳ್ತಾರೆ ಮೇಡಮ್, ಆದರೆ ಉಳಿಸ್ಕೊಳಕ್ಕಾಗೋದಿಲ್ಲ ಅಂತಲೂ ಹೇಳ್ತಾರೆ. ಹೀಗೆ ಹೇಳೋವಾಗ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು, ಹೇಗೆ ಧೈರ್ಯ ತಂದ್ಕೊಳ್ಳೋದು? ಈಗ ನಾನು ಇಂಥ ವಿಷಯದಲ್ಲಿ ವಿಶೇಷ ತರಬೇತಿ ಪಡೆದು ತಜ್ಞಳಾಗಿದ್ದೀನಿ. ಅತಿ ಸೂಕ್ಷ್ಮ ವಿಚಾರನೂ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಈಗ ವೈದ್ಯ ವಿಜ್ಞಾನ ಭಾಳಷ್ಟು ಮುಂದುವರೆದಿದೆ. ಪೇಟೆನಲ್ಲಿ ಹೆಚ್ಚು ಹೆಚ್ಚು ಆಧುನಿಕ ತಂತ್ರಜ್ಞಾನಗಳಿವೆ. ಅಲ್ಲಿಗೂ ಕರ್ಕೊಂಡು ಹೋಗೋಣ, ಎಲ್ಲ ಸರಿ ಹೋಗುತ್ತೆ. ಚಿಂತೆ ಮಾಡಬೇಡಿ. ನರ್ಸ್, ಇವ್ರ ಹೊಟ್ಟೆಯಿಂದ ತೆಗೆದಿರೋ ಸ್ಯಾಂಪಲ್ ನನಗೂ ಬೇಕು. ಸರಿ ಮೇಡಮ್, ಬನ್ನಿ ಕೊಡ್ತೀನಿ. ರಶ್ಮಿ ಅವರೇ, ನಾನು ಬರ್ತೀನಿ.
ಛೇ, ಇನ್ನೇನ್ ತಾಳಿ ಕಟ್ಟೋ ಸಮಯದಲ್ಲಿ ಎಲ್ಲ ಮಣ್ಪಾಲಾಗೋಯ್ತು. ಆ ಬಂಗಾರಿ ನನಗೆ ತಾಳಿ ಕಟ್ಟಿದ್ದಿದ್ರೆ ಈ ಜನ್ಮದಲ್ಲಿ ಆ ರಶ್ಮಿ ನನ್ನ ತಂಟೆಗೆ ಬರ್ತಾ ಇರಲಿಲ್ಲ. ನಾನು ಬಂಗಾರಿ ಪೇಟೆಗೆ ಹೋಗಿ ಸುಖವಾಗಿರ್ಬೋದಾಗಿತ್ತು. ಆದರೂ ನಾನೇ ಗೆದ್ದಿದ್ದು. ನನಗೆ ಸಿಗದೆ ಇರೋದು ಇನ್ಯಾರಿಗೂ ಸಿಗಬಾರ್ದು. ಇಷ್ಟೊತ್ತಿಗೆ ಆ ಬಂಗಾರಿ ಸತ್ತಿರ್ತಾನೆ. ನೋಡೋಣ ಇವಾಗ ಅದೇನು ಮಾಡ್ತಾರೋ ಅಂತ. ನಾನಿನ್ಯಾವತ್ತೂ ಆ ಕಡೆ ತಲೆ ಹಾಕಲ್ಲ. ನನ್ನ ಬಂಗಾರಿನೇ ನಾನು ಕಳ್ಕೊಂಡ್ಮೇಲೆ ನಾನು ಅಲ್ಲಿದ್ದೇನು ಮಾಡೋದು? ಹೂ ಮಾರೋದೇನು, ಎಲ್ಲಿ ಬೇಕಾದರೂ ಮಾರ್ಬೋದು. ಎಕ್ಕುಟ್ಟೋಯ್ತು. ನೀವು ಅನ್ಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಏನು ಏನಾಗಿದೆ? ಬಂಗಾರಿನೇ ಹೋದ್ಮೇಲೆ ಏನಾದ್ರೆ ಏನು? ಅದೇ ಉಲ್ಟಾ ಪಲ್ಟಾ ಆಗಿರೋದು. ಆ ಬಂಗಾರಿ ಇನ್ನ ಸತ್ತಿಲ್ಲ. ಏನೋ ಹಾಗಂದ್ರೆ ಕೊನೆವರೆಗೂ ನಾನು ಹೇಳಿದ್ದೆಲ್ಲ ನಡೀತಲ್ಲ. ಆ ಮಾಂತ್ರಿಕ ಕೊಟ್ಟಿದ್ ಮದ್ದು ಸರಿಯಾಗಿ ಕೆಲಸ ಮಾಡ್ತು. ಆದ್ರೆ ಪೂರ್ತಿ ಸತ್ತಿಲ್ಲ ಅಂತೆ ಬಂಗಾರಿ. ಉಸಿರಾಡ್ತಿದ್ದ ಅಂತ ಅವರೆಲ್ಲ ಸೇರ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅದು ಯಾರೋ ದೊಡ್ಡ ವೈದ್ಯರೇ ನೋಡ್ತಿದ್ದಾರೆ ಅಂತ ಅವನ್ನ. ಏನೂ ಆಗಲ್ಲ ಕಣೋ, ಬಂಗಾರಿ ಸಾಯೋದು ಖಚಿತ. ಇದು ಯಾವ ವೈದ್ಯಕ್ಕೂ ಬಗ್ಗುವಂಥದ್ದಲ್ಲ. ಬಂಗಾರಿ ಸತ್ತೇ ಸಾಯ್ತಾನೆ. ಅದಕ್ಕೆ ಅವನನ್ನು ಉಳಿಸ್ಕೊಳ್ಳೋದಕ್ಕೆ ಇನ್ನೊಂದ್ ಕಡೆ ಪ್ರಯತ್ನ ನಡೀತಾ ಇದೆ. ಪ್ರಯತ್ನನಾ? ಏನು ಏನ್ ನಡೀತಾ ಇದೆ? ಆ ಬಂಗಾರಿ ಮಗಳು ಅದೇನೋ ಪೂಜೆ ಮಾಡ್ತಿದ್ದಾಳಂತೆ ಅವ್ರ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ. ಆ ಪೂಜೆ ಮಾಡಿದ್ರೆ ಹೋಗಿರೋ ಜೀವ ಕೂಡ ಮತ್ತೆ ಬರುತ್ತಂತೆ. ಮೊದ್ಲಿಂದಲೂ ನನ್ನ ದಾರಿಗೆ ಮುಳ್ಳಾಗಿರೋದೇ ಆ ಮರಿ ಪಿಶಾಚಿ. ಅವಳಲ್ಲೇನೋ ಶಕ್ತಿ ಇದೆ. ನಾನು ಬಂಗಾರಿನ ಮದುವೆ ಆಗದೆ ಇರೋದಕ್ಕೆ ಅವಳೇ ಕಾರಣ. ಮೊದಲು ಬೇರನ್ ಕಡಿಬೇಕು, ಆಗ್ಲೇ ಮರ ಬೆಳೆಯಲ್ಲ. ಅಂದ್ರೆ ಆ ಹಿರಣ್ಮೈನ ಮೊದಲು ಮುಗಿಸ್ತೀನಿ, ಆಗ ಎಲ್ಲ ಕಥೆನೂ ಮುಗಿಯುತ್ತೆ. ನಾವ್ ಏನೇ ಮಾಡಿದ್ರು ಅದಕ್ಕೆ ತಿರುಮಂತ್ರ ಹಾಕ್ತಿದ್ದಾಳ ಕುನ್ನಿ. ಮೊದಲು ಆ ಮರಿ ಪಿಶಾಚಿನ್ ಮುಗಿಸ್ತೀನಿ. ಏನಾಯ್ತು ಮೇಡಮ್? ಈ ಮೊದಲು ಈ ಮತ್ತೆಗ್ಸೋದಕ್ಕೆ ಬೇರೆ ರೀತಿ ಏನಾದರೂ ಪ್ರಯತ್ನ ಮಾಡಿದ್ರಾ ಆಸ್ಪತ್ರೆ ಬಿಟ್ಟು? ಹೌದು ಮೇಡಮ್, ಆ ಮಹಾತಾಯಿ ಪೂಜೆ ಮಾಡ್ತಿದ್ದಾಳೆ, ಅವ್ರ ಮಗಳು ಹಿರಣ್ಮೈ. ಸರಿಯಾದ ಪ್ರಯತ್ನನೇ ಮಾಡ್ತಿದ್ರು. ದೊಡ್ಡ ವೈದ್ಯರು ಹೇಳ್ದಾಗೆ ಇದು ವೈದ್ಯರಿಂದ ಸರಿ ಹೋಗೋದಲ್ಲ. ಆ ಮಹಾತಾಯಿನೇ ಏನಾದರೂ ದಾರಿ ತೋರಿಸ್ಬೇಕು. ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ಪೇಟೆಗೆ ಹೋದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನೀವೇ ಹೇಳಿದ್ರಿ. ಬೇಕಿದ್ರೆ ಬಂಗಾರಿ ಅವ್ರನ್ನ ಪೇಟೆಗೆ ಕರ್ಕೊಂಡು ಹೋಗೋಣ. ಯೋಚನೆ ಮಾಡಿ ಹೇಳಿ ಮೇಡಮ್. ಹಾಗೆಲ್ಲ ಸುಮ್ಮನೆ ಆಶ್ವಾಸನೆ ಕೊಡೋದಿಲ್ಲ ರಶ್ಮಿ ಅವರೇ. ಸುಳ್ಳು ಹೇಳಿ ನಿಮ್ಮ ಹತ್ರ ಹಣ ಖರ್ಚು ಮಾಡಿಸೋಕ್ಕೂ ನನಗಿಷ್ಟ ಇಲ್ಲ. ದೈವ ಪ್ರಯತ್ನ ನಡೀತಾ ಇದೆಯಲ್ಲ, ಕಾಯೋಣ. ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ನನ್ಗೆ ಹೇಳಿ. ಹಾಗಾದ್ರೆ ಯಾವುದು ಪರಿಹಾರದ ದಾರಿ ಇಲ್ವಾ ಮೇಡಮ್ ನಿಮ್ಮ ಕಡೆಯಿಂದ? ಮೊದಲು ಆ ದೇವಿ ಕೃಪೆಗಾಗಿ ಕಾಯೋಣ.